ಹಾಯ್ ಸ್ನೇಹಿತರೆ, ನಾನು ಹಾರರ್ ಸ್ಟೋರೀಸ್ ಬಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ನಮ್ಮ ಸ್ನೇಹಿತರಿಗೆ ಹೇಳಿದ್ದಕ್ಕೆ ಅವ್ರ ಲೈಫಲ್ಲಿ ಆಗಿರೋ ಒಂದು ಹಾರರ್ ಎಕ್ಸ್ಪೀರಿಯೆನ್ಸ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಇವತ್ತು ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ಬನ್ನಿ. ಅದು ಊರು ಬಂದು ನಮಗೆ ಇಲ್ಲಿ ಸೊರಬ ತಾಲೂಕು ಹತ್ರನೇ ಒಂದು ಹಳ್ಳಿ. ಅಲ್ಲಿ ಏನಾಗಿದೆ ಅಂದರೆ, ಇವರು ನಮ್ಮ ಸ್ನೇಹಿತರು ಮತ್ತು ಅವ್ರದ್ದು ಸಿಸ್ಟರ್ಸು, 2 ಜನ ಸಿಸ್ಟರ್ಸ್ ಇದ್ರಂತೆ, ಮತ್ತು ಇವ್ರ ತಂದೆ ಮತ್ತು ನಮ್ಮ ಸ್ನೇಹಿತರು ಒಂದು ಮದುವೆ ಫಂಕ್ಷನ್ ಅಟೆಂಡ್ ಮಾಡಿ ಬರಬೇಕಾದ್ರೆ ನೈಟ್ ಸುಮಾರು ಒಂದು 9 ಗಂಟೆ ಆಯ್ತಂತೆ. ಇವರು ವಾಕ್ ಬರೋದಂತೆ ಬಸ್ ಸ್ಟ್ಯಾಂಡಿಂದ. ಅದು ಮಣ್ ರೋಡ್ ಅಂತೀರಿ. ಆ ಮಣ್ ರೋಡಿಂದ ವಾಕ್ ಬರಬೇಕಾದ್ರೆ ಏನಾಗಿದೆ ಅಂದರೆ, ಸುತ್ತಲೂ ಫುಲ್ಲು ಮರ ಗಿಡ ಸಿಕ್ಕಾಪಟ್ಟೆ. ಮಣ್ ರೋಡು, ಒಂದು ದೊಡ್ಡದು ಮಾವಿನ ಮರ ಇತ್ತಂತ ಅಲ್ಲಿ ಅವ್ರು ಬರಬೇಕಾದ್ರೆ. ಅಲ್ಲೇನಾಗಿದೆ, ಮಾವಿನ ಮರದ ತುದಿನಲ್ಲಿ ನೈಟ್ ಟೈಮಲ್ಲಿ ಯಾರೋ ಒಬ್ಬ ಮಾವಿನಕಾಯಿ ಕೀಳ್ತಾ ಇದ್ದ ಥರ ಮರ ಜೋರಾಗಿ ಸೌಂಡ್ ಆಯ್ತಂತೆ. ಇವ್ರ ಮೇಲ್ಗಡೆ ನೋಡಿದರೆ ಮರದ ತುದಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಮುಖನೂ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಮನುಷ್ಯ ಕಾಣ್ತಿದ್ದಾನೆ ಒಂಥರ. ಅಲ್ಲಿ ಒಬ್ಬರು ಕೂತಿರೋ ಥರ ಅವ್ರಿಗೆ ಕಾಣಿಸ್ತಾ ಇದೆ. ತುದಿನಲ್ಲಿ ಹತ್ತಿ ಮಾವಿನಕಾಯಿ ಕೀಳೋ ಥರ ಮಾಡ್ತಾ ಇದ್ನಂತೆ. ಆಮೇಲೆ ಇವ್ರ ಸಿಸ್ಟರ್ಸು ಅವ್ರ ತಂದೆರಿಗೆ ಕೇಳಿದ್ರಂತೆ, ಪಪ್ಪ ಅಲ್ಲಿ ನೋಡು, ಅವನು ಇಷ್ಟೊತ್ತಲ್ಲಿ ಮಾವಿನ ಮರದ ತುದಿಗೆ ಹತ್ತಿ ಮಾವಿನಕಾಯಿ ಕೀಳ್ತಿದ್ದಾನಲ್ಲ ಅಂತ ಕೇಳಿದ್ರಂತೆ. ಅವ್ರ ತಂದೆಯರಿಗೆ ಆವಾಗಲೇ ಗೊತ್ತಾಗ್ಬಿಡ್ತು ಅದು ಮನುಷ್ಯ ಅಲ್ಲ, ಒಂದು ಪ್ರೇತಾತ್ಮ ಅಂತ. ಅವರು ಆ ಟೈಮಲ್ಲಿ ಅವ್ರಿಗೆ ಏನು ಹೇಳಲಿಕ್ಕೆ ಹೋಗಿಲ್ಲ. ಕರಿಬೇಡ್ರಿ ಅವನಿಗೆ, ಅವ್ನು ಏನಾದರೂ ಮಾಡ್ಕೊಳ್ಳಿ, ಅಲ್ಲಿ ನೋಡಬೇಡ್ರಿ, ಸುಮ್ಮನೆ ತಲೆ ಕೆಳಗೆ ಹಾಕ್ಕೊಂಡು ಬರ್ತಾಯಿರ್ರಿ, ಎಷ್ಟೇ ಸೌಂಡ್ ಮಾಡಿದರೂ ಮೇಲೆ ನೋಡ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರಂತೆ. ಹಾಗೆ ಅವ್ರು ಸುಮಾರಷ್ಟು ವಾಕ್ ಬಂದಮೇಲೆ, ಆಮೇಲೆ ಒಂದು 3-4 ಮರ ಆದಮೇಲೆ ಮತ್ತೆ ಆ ಮರದ ಮೇಲಿಂದ ಸ್ವಲ್ಪ ಒಂದು 10 ಸ್ಟೆಪ್ಸ್ ಬಂದಮೇಲೆ ಮರದ ಮೇಲಿಂದ ಯಾರೋ ಹಾರ್ದಂಗೆ ಆಯ್ತಂತೆ. ಆ ಟೈಮಲ್ಲಿ ಅವ್ರ ತಂದೆ ಹಿಂತಿರುಗಿ ನೋಡಬೇಡ್ರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ತಲೆ ಕೆಳಗೆ ಹಾಕ್ಕೊಂಡು ಬರ್ರಿ ಅಂತ ಹೇಳಿದ್ರಂತೆ. ಆ ಟೈಮಲ್ಲಿ ಅವ್ರಿಗೆ ಅರ್ಥ ಆಗಲಿಲ್ಲ. ಮನೆಗೆ ಬಂದಮೇಲೆ ಹೇಳಿದ್ರಂತೆ, ಅಕಸ್ಮಾತ್ ಅದು ಮನುಷ್ಯ ಅಲ್ಲ, ಪ್ರೇತಾತ್ಮ. ಅದರ ಕಾಲನ್ನ ನೀವು ಅಬ್ಸರ್ವ್ ಮಾಡಿಲ್ಲ, ಕಾಲು ಉಲ್ಟಾ ಆಗಿದ್ದಿತ್ತು. ಅಕಸ್ಮಾತ್ ನೀವೇನಾದರೂ ಅದಕ್ಕೆ ಮಾತಾಡ್ಸೋದಾಗಲಿ ಕರೆಯೋದಾಗಲಿ ಮಾಡಿದ್ರಿ ಅಂದರೆ ಅದನ್ನು ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹೊಡೆದು ಬಿಡ್ತಿತ್ತು ಅಂತ ಹೇಳಿದ್ರಂತೆ. ಇದನ್ನು ಕೇಳಿಸ್ಕೊಂಡು ನಮ್ಮ ಸ್ನೇಹಿತರು ಅವತ್ತಿಂದ ನೈಟ್ ಟೈಮಲ್ಲಿ ಆ ರೋಡಲ್ಲಿ ಬರೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ತುಂಬ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅಂತೆ ಅವರಿಗೆ. ಅದು ಲೈಫಲ್ಲೇ ಫಸ್ಟ್ ಟೈಮ್ ಆಗಿದ್ದು. ಅವರು ಮುಂಚೆ ಯಾವುದು ಪ್ರೇತಾತ್ಮಗಳನ್ನಾಗಲಿ ದೆವ್ವ ಭೂತ ಯಾವುದೂ ನಂಬ್ತಾ ಇರಲಿಲ್ಲ. ಈ ಒಂದು ಇನ್ಸಿಡೆನ್ಸ್ ಏನಿದೆ ಅಲ್ಲ, ಈ ಒಂದು ಇನ್ಸಿಡೆನ್ಸ್ ಆದಮೇಲಿಂದ ಅವರು ದೆವ್ವ ಭೂತನ ನಂಬ್ತಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಆದವ್ರು ನಂಬ್ತಾರೆ, ಎಕ್ಸ್ಪೀರಿಯೆನ್ಸ್ ಆಗದೇ ಇದ್ದವರು ನಂಬಲ್ಲ. ನನಗೂ ಶೇರ್ ಮಾಡ್ಕೊಂಡಿದ್ದು. ನಿಮಗೆ ಸ್ಟೋರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ, ಮತ್ತು ಶೇರ್ನೂ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.